ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಚಂದಾಚೋರಿ ಪ್ರಕರಣ ಅಂದರೆ ನಾವು ಹಾಕಿರುವಂಥ ದೇಣಿಗೆ ದುಡ್ಡಿನ ಕಳ್ಳತನದ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಸ್ವಾಭಾವಿಕ, ಇದು ಬರಲೇಬೇಕು. ಏಕೆಂದರೆ ಬೇರೆ ಯಾವುದೇ ಮುದ್ದ ಇಲ್ಲ, ಯಾವುದೇ ವಿಷಯ ಇಲ್ಲ ಹೋರಾಟ ಮಾಡಲಿಕ್ಕೆ. ಯಾವುದಾದ್ರೂ ಒಂದು ವಿಷಯವನ್ನು ಹಿಡ್ಕೊಂಡು ಮತ್ತೆ ಧರಣಿ, ಹೋರಾಟ, ಪ್ರತಿಭಟನೆ, ಕೆಸರೆ ಎರಚಾಟ, ಸಗಣಿ ಎರಚಾಟವನ್ನು ವಿಪಕ್ಷಗಳು ಮಾಡಲೇಬೇಕು. ಅಂಥದ್ದೊಂದು ಮಹತ್ತರವಾದಂಥ ದುರದೃಷ್ಟಕರವಾದಂಥ ಬೆಳವಣಿಗೆ ನಿನ್ನೆ ಸಂಸತ್ತಿನ ಮಕರದ್ವಾರದ ಬಳಿ, ಆ ಕಡೆ ಹಳೆ ಬಿಲ್ಡಿಂಗು ಈ ಕಡೆ ಹೊಸ ಬಿಲ್ಡಿಂಗು ಮಧ್ಯದ ಜಾಗದಲ್ಲಿ ಅಂಥದ್ದೊಂದು ಪ್ರಹಸನ ನಡೆಯಿತು. ನನಗೆ ಭಾಳ ವಿಚಿತ್ರ ಅನಿಸೋದೇನೆಂದರೆ, ಇವರು ಎಷ್ಟು ನೈತಿಕವಾಗಿ ಎಷ್ಟು ದಿವಾಳಿ ಆಗಿಬಿಟ್ಟಿದ್ದಾರೆ ವಿಪಕ್ಷದವರು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಈ ರೀತಿಯ ಗಿಮಿಕ್ ಮಾಡುವುದರ ಮೂಲಕ ಚುನಾವಣೆಯನ್ನು ಗೆಲ್ತೀವಿ ಅನ್ನುವಂಥ ಭ್ರಮೆ ಇದೆಯಲ್ಲ, ಇವ್ರನ್ನ ನಾವು ಹೆಡ್ರು ಅನ್ನೋಣ, ಪೆದ್ರು ಅನ್ನೋಣ, ಬೆಪ್ಪರು ಅನ್ನೋಣ, ಏನು ಅನ್ಬೇಕು ನನಗೆ ಅರ್ಥ ಆಗಲ್ಲ. ಇದರಿಂದ ಕೋಪ ಬರಲ್ಲ. ಯಾಕೆ ಕೋಪ ಬರಲ್ಲ ಅಂದರೆ, ಇವರೆಲ್ಲ ಹಿಂದೂ ಧರ್ಮಕ್ಕೆ ಬೈಕೊಂಡೇ ಜೀವನ ಮಾಡಿದವರು. ಇವರು ಹಿಂದೂ ಧರ್ಮವನ್ನು, ಹಿಂದೂ ದೇವತೆಗಳನ್ನು, ಹಿಂದೂ ದೇವಸ್ಥಾನಗಳನ್ನು, ಹಿಂದೂ ಕ್ಷೇತ್ರಗಳನ್ನು, ಹಿಂದೂಗಳನ್ನು, ಹಿಂದೂ ಸಂಘಟನೆಗಳನ್ನು, ಹಿಂದೂ ಪ್ರಧಾನಿಯನ್ನು, ಹಿಂದೂ ಗೃಹ ಸಚಿವನನ್ನು ಅವ್ರೇನು ಬೈಕೊಂಡೇ ಇವರು ಜೀವನ ಮಾಡಿರೋದ್ರಿಂದ ಇದೇನು ಹೊಸದು ಅನಿಸೋದಿಲ್ಲ. ಆದರೆ ಇವರು ಈ ಮಟ್ಟಿನ ಸ್ಥಿತಿಗೆ ಬಂದ್ರಲ್ಲ, ನೀಚಾತಿ ನೀಚ ಸ್ಥಿತಿಗೆ ಬಂದು ಕೂತರಲ್ಲ, ಅದ್ರ ಬಗ್ಗೆ ನಾನು ಮಾತಾಡಬೇಕು. ಏನಾಯಿತು ಪ್ರಕರಣ ಹೇಳ್ತೀನಿ. ಇದೊಂದು ಬೀದಿ ನಾಟಕ, ಇದೊಂದು ಪ್ರಹಸನ. ನಾನು ಈಗಾಗಲೇ ಹೇಳಿದ ಹಾಗೆ ಸಂಸತ್ತಿನ ಮಕರದ್ವಾರದ ಮುಂದ್ಗಡೆ ಇರುವಂಥ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಪಪ್ಪು ಯಾದವ್ ಇದೆಲ್ಲ ಈತ ಸಾಧುವಿನ ವೇಷದಲ್ಲಿ ಬರ್ತಾನೆ. ಪಪ್ಪು ಯಾದವ್ ಯಾರು ಅಂತ ನಿಮ್ಗೆ ಗೊತ್ತು. ಈತ ಬಿಹಾರದಲ್ಲಿ ಸಂಸತ್ ಸದಸ್ಯ. ಈತನ ಮೇಲೆ ಕೊಲೆಯ ಪ್ರಕರಣಗಳಿದ್ದಾವೆ, ಈತನ ಮೇಲೆ ಅಬ್ಡಕ್ಷನ್ ಪ್ರಕರಣಗಳಿದ್ದಾವೆ, ಈತನ ಮೇಲೆ ಅತ್ಯಾಚಾರ ಪ್ರಕರಣಗಳಿದ್ದಾವೆ, ಈತನ ಮೇಲೆ ಹಫ್ತಾ ವಸೂಲಿ ಕೇಸ್ಗಳಿದ್ದಾವೆ. ಒಂದಲ್ಲ ಎರಡಲ್ಲ, ನೂರಾರು ಪ್ರಕರಣಗಳು. 16 ವರ್ಷ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ ಈತ. ಗೂಂಡ, ರೌಡಿ. ಬಿಹಾರದ ರಾಜಕಾರಣಕ್ಕೆ ಇಂಥವ್ರು ಬೇಕು, ಇಂಥ ವ್ಯಕ್ತಿಗಳನ್ನ ಇಟ್ಕೊಂಡೆ ಅಲ್ಲಿ ರಾಜಕಾರಣ ಮಾಡೋದು. ಈತ ಸಾಧುವಿನ ವೇಷದಲ್ಲಿ ಬರ್ತಾನೆ. ಭಗವದ್ ವರ್ಣದ ಕೌಪೀನವನ್ನು ತೊಟ್ಟು, ತಲೆಗೆ ಮುಂಡಾಸನ್ನು ಕಟ್ಟಿಕೊಂಡು, ಕೈಯಲ್ಲೊಂದು ದೇಣಿಗೆ ಹುಂಡಿ ಪೆಟ್ಟಿಗೆಯನ್ನು ಹಿಡ್ಕೊಂಬರ್ತಾನೆ. ಹಣೆ ಮೇಲೆ ಭಸ್ಮ, ತ್ರಿಪುಂಡ ಭಸ್ಮ, ಮಧ್ಯದೊಂದು ತಿಲಕ, ಕೈಯಲ್ಲಿ ಒಂದು ರಾಮನ ಫೋಟೋ, ಎದುರುಗಡೆ ಒಂದು ಹುಂಡಿ. ಇಷ್ಟೆಲ್ಲ ಇಟ್ಕೊಂಡಿರ್ತಾನೆ. ಇಟ್ಕೊಂಡಂಥ ಅವನ ಪಕ್ಕದಲ್ಲಿ ಒಬ್ಬ ಹೆಣ್ಮಗಳು ಬರ್ತಾಳೆ. ಅವಳ ತಲೆ ಮೇಲೆ ಕೆಂಪು ಕ್ಯಾಪ್. ಈತ ಬಂದು ಮಧ್ಯದಲ್ಲಿ ಕೂತ್ಕೋತಾನೆ. ಮಧ್ಯದಲ್ಲಿ ಕೂತ್ಕೊಂಡಾಗ ಸುತ್ತಲೂ ಹಿಂದ್ಗಡೆ 100ಕ್ಕೂ ಹೆಚ್ಚು ಜನ ಸಂಸತ್ ಸದಸ್ಯರು ಇರ್ತಾರೆ. ಅದರಲ್ಲಿ ರಾಹುಲ್ ಗಾಂಧಿ ಇರ್ತಾರೆ, ಅದರಲ್ಲಿ ಡಿಂಪಲ್ ಯಾದವ್ ಇರ್ತಾರೆ, ಅದರಲ್ಲಿ ಮಲ್ಲಿಕಾರ್ಜುನ ಮುತ್ಯ ಇರ್ತಾರೆ, ಅಲ್ಲಿ ಕರ್ನಾಟಕ ದಮನಕಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ವಿಪಕ್ಷದ ಬಹಳಷ್ಟು ಜನ ಅಲ್ಲಿರ್ತಾರೆ. ಅಖಿಲೇಶ್ ಯಾದವ್ ಒಬ್ಬ ಕಾಣಲಿಲ್ಲ. ಮುಂದ್ಗಡೆ ಈತ ಅವಧೇಶ್ ಪ್ರಸಾದ್ ಎನ್ನುವಂಥ ಒಬ್ಬ ಮೂರ್ಖ ಶಿಖಾಮಣಿ, ಒಬ್ಬ ದುಷ್ಟ, ಒಬ್ಬ ಅತ್ಯಾಚಾರಿಯ ಜೊತೆ ಉತ್ತರ ಪ್ರದೇಶದಲ್ಲಿ ಸಿಕ್ಕಿಬಿದ್ದಂಥ ಅಯೋಧ್ಯೆ, ಫೈಜಾಬಾದ್ ಅಂತ ಏನು ಹೇಳ್ತೀವಿ, ಅಯೋಧ್ಯ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯ. ತಲೆ ಮೇಲೆ ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಪಕ್ಕದಲ್ಲಿ ನಿಂತಿರ್ತಾನೆ. ಈ ಪಪ್ಪು ಯಾದವ್ ಇದನ್ನಲ್ಲ, ಈತ ದೇಣಿಗೆಯನ್ನು ಕೇಳ್ತಿರ್ತಾನೆ ಜನರ ಹತ್ರ. ಇದು ಒಂದು ಪ್ರಹಸನ, ಒಂದು ಬೀದಿ ನಾಟಕ. ಒಬ್ಬೊಬ್ಬರಾಗಿ ಸಂಸತ್ ಸದಸ್ಯರು ಬರ್ತಾರೆ, ಬಂದ ಡಬ್ಬದಲ್ಲಿ ದುಡ್ಡು ಹಾಕ್ತಾರೆ. ರಾಹುಲ್ ಗಾಂಧಿನೂ ಬರ್ತಾರೆ. ರಾಹುಲ್ ಗಾಂಧಿನೂ ಬಂದು ದುಡ್ಡು ಹಾಕ್ತಾರೆ, ಕೈ ಮುಗಿತಾರೆ. ಈತನಿಗೆ ನಡ್ಕೊಂಡು ಬರೋ ಶೈಲಿನೂ ಅಸಹ್ಯವಾಗಿತ್ತು, ಬಂದು ದುಡ್ಡು ಹಾಕಿದ್ದು ನಾಟಕೀಯವಾಗಿತ್ತು, ನೋಡಲಿಕ್ಕೆ ಅಸಹ್ಯವಾಗಿ ಕಾಣೋದು. ಒಬ್ಬೊಬ್ಬರಾಗಿ ಬರ್ತಾರೆ. ಕೊನೆಗೆ ಆತ ಆ ದುಡ್ಡನ್ನು ಇಟ್ಕೊಂಡು ಜೇಬಿನಲ್ಲಿ ಹಾಕ್ಕೊಳ್ಳಿಕ್ಕೆ ಹೋಗ್ತಾನೆ. ಅವಾಗ ಸುತ್ತಲೂ ಇದ್ದಂಥ ಸಂಸತ್ ಸದಸ್ಯರು ಬಂದು ಈತನನ್ನು ಹೊಡೆಯುತ್ತಾರೆ, ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಆತ ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆತನನ್ನು ಹಿಡಿದು ಕೊಡ್ತಾರೆ. ಇದು ಒಟ್ಟು ಬೀದಿ ನಾಟಕ ನಿನ್ನೆ ಸಂಸತ್ ಭವನದ ಮುಂದೆ ನಡೆದದ್ದು. ಈಗ ನೀವು ಹೇಳಬೇಕು ಏನಪ್ಪ ಅಂತಂದರೆ, ಈ ರೀತಿ ಮಾಡುವ ಮೂಲಕ ಉತ್ತರ ಪ್ರದೇಶದ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯವಾ? ಇವರು ಈ ಸಲ ಏನು ಸಂಸತ್ ಅಧಿವೇಶನ ಶುರು ಆಯ್ತಲ್ಲ, ಆವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಇಶ್ಯೂವನ್ನು ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು. 15 ದಿವಸ ಮುಂಚೆಯಿಂದ ತೀರ್ಮಾನ ಮಾಡಿದ್ದು ಕೇವಲ ಮತ್ತು ಕೇವಲ ಶ್ರೀರಾಮ ಮಂದಿರದಲ್ಲಾದಂಥ ದೇಣಿಗೆಯ ಕಳ್ಳತನದ ಪ್ರಕರಣವನ್ನೇ ದೊಡ್ಡ ರಂಪ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದು. ಯೋಗಿ ಆದಿತ್ಯನಾಥ್ ಅವರು SITಗೆ ತನಿಖೆ ಕೊಟ್ಟರು. 3 ಜನ ಮೋಸ್ಟ್ ಎಫಿಷಿಯೆಂಟ್, ಅತ್ಯಂತ ಸಮರ್ಥ ಅಧಿಕಾರಿಗಳನ್ನ ನೇಮಕಾತಿ ಮಾಡಿದರು. ತಕ್ಷಣದಲ್ಲಿ FIR ಹಾಕಲಾಯಿತು.
ತನಿಖೆ ಶುರುವಾಯಿತು. ಯಾರೋ ಒಬ್ಬ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋದ. ಸುಪ್ರೀಂ ಕೋರ್ಟು ಸ್ವತಂತ್ರ ತನಿಖೆಗೆ ಅನುಮತಿಯನ್ನು ಕೊಡ್ತು. ಅದರ ತನಿಖೆ ಕೂಡ ಆಗ್ತಾ ಇದೆ. 8 ಜನರ ಬಂಧಿಸಲಾಗಿದೆ. ಅಲ್ಲಿದ್ದಂಥ ಪ್ರಮುಖರು ಯಾರಿದ್ದಾರೆ ಅವ್ರನ್ನೆಲ್ಲ ರಾಜೀನಾಮೆ ತಗೊಳ್ಳಲಾಗಿದೆ, ಅವ್ರನ್ನ ಓಡಿಸಲಾಗಿದೆ. ಎಲ್ಲವೂ ಪರಿಶುದ್ಧಗೊಂಡಿದೆ. ತುಳಸಿ ನೀರು ಹಾಕಿ ತೊಳೆದಾಗಿ ಹೋತೀಗಾಗಲೇ. ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲಿ ದುಡ್ಡು ಓಡಾಡುತ್ತೋ ಅಲ್ಲಿ ಈ ರೀತಿಯಾದಂಥ ಕೈ ಆಡಿಸುವಂಥ ಜನ ಇದ್ದೇ ಇರ್ತಾರೆ. ಈಗ ಜೇನುಗೂಡಿನಿಂದ ಜೇನು ತೆಗೆದ ಮೇಲೆ ಕೈಗೆ ಹತ್ತಿರೋ ಜೇನನ್ನು ನೆಕ್ಕೊಳ್ಳೋದು ಮನುಷ್ಯನ ಸ್ವಭಾವ. ಅದು ನೀಚ ಸ್ಥಿತಿ, ಮನಸ್ಥಿತಿ. ಅದು ಅಲ್ಲಿ ನಿರ್ಮಲತೆಯ ನೈರ್ಮಲ್ಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಮಾಡಬೇಕಾದ ಎಲ್ಲ ಕೈಂಕರ್ಯಗಳನ್ನು ಮಾಡಿ ಅದರ ಬಗ್ಗೆ ಇದ್ದಂಥ ಏನೇನು ಲೋಪಗಳಿದೆ ಅದನ್ನು ಸರಿಪಡಿಸಿ ಹೊಸ ಕಾರ್ಯದರ್ಶಿಯ ನೇಮಕಾತಿ ಮಾಡಿ ಎಲ್ಲವನ್ನ ಮಾಡಿ ಆಗೋಗಿದೆ. ಇದ್ದಕ್ಕಿದ್ದ ಹಾಗೆ ಇವರು ಈ ವಿಷಯವನ್ನು ತರ್ತಾರೆ. ಯಾವಾಗ ತರ್ತಾರೆ? ಯಾವಾಗ ಈ ಬಾರಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ನೀಟ್ ಪರೀಕ್ಷೆಯ ಲೀಕ್ ವಿಷಯವೇ ದೊಡ್ಡದಾಗಿ ಹಗರಣ ಮಾಡಲಾಯಿತು, ಯಾವ ಜಿರಲೆಯವರು ಇವರ ವಿಷಯವನ್ನು ಹೈಜಾಕ್ ಮಾಡಿ ತಮ್ಮ ಗೆಲುವನ್ನು ಸಂಪಾದಿಸಿದ್ರು, ವಿಪಕ್ಷದವರು ಅನಾಥರಾಗಿಬಿಟ್ರು. ಮುಂದೇನು ನಮ್ಮ ಕತೆ ಅನ್ನುವಂಥ ಟೆನ್ಷನ್ ಶುರುವಾಯಿತು ಅವ್ರಿಗೆ. ಆವಾಗ ಟೆನ್ಷನ್ ಶುರುವಾಯಿತು. ಆವಾಗ ಇನ್ನು ಮುಂದೆ ನಾವು ಇದನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ರಾಜೀನಾಮೆ ಕೊಟ್ಬಿಟ್ರು, ಹೈ ಪವರ್ ಕಮಿಟಿ ಮಾಡಿಬಿಟ್ರು, ನಂದನ್ ನೀಲೇಕಣೆ ಬಂದು ಕೂತ್ಬಿಟ್ರು, ಕಾಮಕೋಟಿ ಅನ್ನುವಂಥ ಒಬ್ಬ IIT ಪ್ರೊಫೆಸರ್ನ ಕರ್ಕೊಂಬಂದು ಕೂಡಿಸಲಾಯಿತು. ಎಲ್ಲವೂ ಸರಿಯಾಗಿ ಹೋಯ್ತಲ್ಲ. ಈಗ ಹಾಗಾದ್ರೆ ಮುಂದೇನು? ಸೋಮವಾರದ ನಂತರ ಯಾವ FCRA ಬಿಲ್ ಅಂತ ತೆಗೆದುಕೋತೀವಿ ಅಂತ ಇವತ್ತಾಗಲೇ ಅನೌನ್ಸ್ಮೆಂಟ್ ಮಾಡಿ ಆಗೋಯ್ತು. FCRA ಬಿಲ್ ಬರಬಾರ್ದು ಅಂತ ಈ ದೇಶದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಇನ್ನಿಲ್ಲದ ಹಾಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಸ್ವತಃ ಕ್ರಿಶ್ಚಿಯನ್ ಮಿಷನರಿಗಳು ಅಮಿತ್ ಶಾನನ್ನು ಬಂದು ಭೇಟಿಯಾಗಿ ಹೋದರು. ಹೀಗಿರುವಾಗ ಒಂದು ವೇಳೆ FCRA ಬಿಲ್ ಪಾಸ್ ಆಗಿಬಿಟ್ರೆ ಇವರು ಎಲ್ಲರ ಬಿಸ್ನೆಸ್ ನಿಂತು ಹೋಗ್ಬಿಡುತ್ತೆ. ಹಾಗಾದ್ರೆ ಏನು ಮಾಡಬೇಕು? FCRA ಬಿಲ್ಗಿಂತ ಮುಂಚೆ ಇಂಥದ್ದೊಂದು ಕಳಂಕವನ್ನು ಹೊರಿಸ್ಬೇಕು. ಅದರಿಂದ ಒಂದು ಬ್ಯಾನರ್ ಕಟ್ಟಿದ್ರು. ಏನು ಬ್ಯಾನರು? ಅಮಿತ್ ಶಾ ಕಹಾ ಭಾಗ್ಯ ಚಲೆ ಗಯೆ ಅಂತ. ಅಮಿತ್ ಶಾ ಲಾಪತಾ ಹೈ, ಸಂಸತ್ ಸೆ ಅಮಿತ್ ಶಾ ಲಾಪತಾ ಹೈ. ಸ್ವಾಮಿ, FCRA ಬಿಲ್ಲನ್ನು ಮಂಡಿಸ್ತಾ ಇರೋದು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಅಮಿತ್ ಶಾ. ವಕ್ಫ್ ಕಾಯ್ದೆ ಬಿಲ್ಲನ್ನು ಮಂಡಿಸಿದ್ದು ಅಮಿತ್ ಶಾ. ಆರ್ಟಿಕಲ್ 370 ರದ್ದು ಮಾಡಿದ್ದು ಅಮಿತ್ ಶಾ. ಅಮಿತ್ ಶಾ ಓಡಿ ಹೋಗೋರಾಗಿದ್ದರೆ ಅವ್ರನ್ನ ಯಾವತ್ತು ಗಡಿಪಾರು ಮಾಡಿದ್ರಲ್ಲ ಅವತ್ತೇ ರಾಜಕೀಯ ಬಿಟ್ಟು ಓಡಿ ಹೋಗ್ಬಿಡೋರು. ಗುಜರಾತ್ನಲ್ಲಿ ಸುಳ್ಳು ಕೇಸನ್ನು ಅವ್ರ ಮೇಲೆ ಹಾಕಿ ಗೋಧ್ರಾ ಹತ್ಯಾಕಾಂಡ ಪ್ರಕರಣದ ನಂತರ ಆವಾಗಲೇ ದೇಶ ಬಿಟ್ಟು ಹೋಗ್ಬೇಕಾಯಿತು, ರಾಜ್ಯ ಬಿಟ್ಟು ಹೋಗ್ಬೇಕಾಯಿತು, ರಾಜಕಾರಣ ಬಿಟ್ಟು ಬಿಡಬೇಕಾಗಿತ್ತು. ಒಬ್ಬ ನರೇಂದ್ರ ಮೋದಿ, ಒಬ್ಬ ಅಮಿತ್ ಶಾ ಇಂಥ ವಿಚಾರಗಳಿಗೆ ಹೆದರುವಂಥ ವ್ಯಕ್ತಿಗಳೇ ಅಲ್ಲ. ಅಮಿತ್ ಶಾ ಲಾಪತ, ಅಮಿತ್ ಶಾ ಲಾಪತ. ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ ಏನಾದ್ರು ಗೊತ್ತಾ ನಿಮಗೆ? ಯಾವ ಮಟ್ಟಿಗೆ ಹೈ ಪವರ್ ಕಮಿಟಿ ಮೀಟಿಂಗ್ಗಳು ನಡೀತವೆ, ಹೇಗೆ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ನಡೀತಾ ಇದೆ, ಯಾವ ರೀತಿಯ ತಯಾರಿ ನಡೀತಾ ಇದೆ, ಹೇಗೆ ಅಜಿತ್ ಡೋವಲ್ ಅಹೋರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಬೇರೆ ಬೇರೆ ತಯಾರಿಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ ಅನ್ನುವಂಥ ಕಿಂಚಿತ್ತು ಎಳ್ಳಷ್ಟು ನಿಮಗೆ ಅದರ ಮಾಹಿತಿ ಇಲ್ಲ. ಸಂಸತ್ತಿನಲ್ಲಿ ನೀವು ಮಾಡುವಂಥ ಅಪಸವ್ಯಗಳನ್ನು ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂಡಲಿಕ್ಕೆ ಅಮಿತ್ ಶಾಗೂ ಟೈಮ್ ಇಲ್ಲ, ನರೇಂದ್ರ ಮೋದಿಗೂ ಇಲ್ಲ. ಹೆದರ್ಕೊಂಡು ಬಂದಿಲ್ಲ ಅಂತ ಹೇಳೋದಿದೆಯಲ್ಲ, ಅದರಂಥ ಮೂರ್ಖತನ, ಅದರಂಥ ದಡ್ಡತನ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಹುಲ್ ಗಾಂಧಿ ಈಗ ಒಂದು ದೊಡ್ಡದಾದಂಥ ವಿಷಯ ಏನಪ್ಪ ಅಂದರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ಜಿರ್ಲೆ ಅವ್ರು ತೊಗೊಂಡ್ಬಿಟ್ರು. ಧರ್ಮೇಂದ್ರ ಪ್ರಧಾನಿಗಿಂತ ದೊಡ್ಡವ್ರನ್ನ ಯಾರನ್ನಾರ ನಾನು ಸ್ಕೇಪ್ ಗೋಟ್ ಮಾಡಬೇಕು. ಯಾರನ್ನ ಮಾಡಬೇಕು? ನರೇಂದ್ರ ಮೋದಿ. ನೋಡಿ, ಈ ದೇಶದಲ್ಲಿ ಇದ್ದಂಥ ಎಲ್ಲ ಹಗರಣಗಳನ್ನು ರಾಹುಲ್ ಗಾಂಧಿ ಯಾವುದಾದ್ರು ಹೇಳಿದ್ರು ಅಲ್ಲೆಲ್ಲ ಕೂಡ ಅವರು ಕೇವಲ ಟಾರ್ಗೆಟ್ ಮಾಡಿದ್ದು ಓನ್ಲಿ ಮೋದಿನ ಮಾತ್ರ. ಅದು ಪೆಗಸಿಸ್ ಹಗರಣ ಇರಬಹುದು, ರಫೇಲ್ ಹಗರಣ ಇರಬಹುದು, ಅಥವಾ ಅವ್ರು ಹೇಳಿದ್ದು ಯಾವುದೇ ತಗೊಳ್ಳಿ ನೀವು, ಅವರು ಯಾವುದನ್ನು ಬೆಟ್ಟು ಮಾಡಿ ತೋರಿಸಿದಾರೋ ಅಲ್ಲೆಲ್ಲ ಕೂಡ ಅವರು, ಅದು ಯಾವುದೇ ಖಾತೆ ಇರ್ಬೋದು, ಅದು ಫೈನಾನ್ಸಿಗೆ ಸಂಬಂಧಪಟ್ಟದ್ದಿರ್ಬೋದು, ದೂರ ಸಂಪರ್ಕಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಭದ್ರತಾ ರಕ್ಷಣೆ ವಿಚಾರ ಇರ್ಬೋದು, ಆಮೇಲೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು. ರಕ್ಷಣಾ ಸಚಿವರನ್ನ ಟಾರ್ಗೆಟ್ ಮಾಡಲ್ಲ, ನಿರ್ಮಲಾ ಸೀತಾರಾಮನ್ ಟಾರ್ಗೆಟ್ ಮಾಡಲ್ಲ. ಮೋದಿ 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 ಮೋದಿ. ಯಾಕೆಂದರೆ ಮೋದಿಗೆ ಯುದ್ಧ ಮಾಡಬಹುದಾದಂಥ ಏಕಮೇವ ವ್ಯಕ್ತಿ ನಾನೊಬ್ಬನೇ, ಅವ್ರ ಜೊತೆ ಜಂಗಿ ಕುಸ್ತಿಗೆ ಇಳಿಬಹುದಾದ ವ್ಯಕ್ತಿ ನಾನೊಬ್ಬನೇ. ನಾನು ನರೇಂದ್ರ ಮೋದಿಗಿಂತ ಕೆಳಗಿನವ್ರ ಜೊತೆ ಯುದ್ಧ ಮಾಡಬಾರ್ದು. ನಾನು ಭಾಳ ದೊಡ್ಡ ವ್ಯಕ್ತಿ, ನನ್ನ ಸರಿಸಮ ನರೇಂದ್ರ ಮೋದಿ ಜೊತೆ ನಾನು ಫೈಟು ಅಂತ ಭ್ರಮೆಯಲ್ಲಿದ್ದಂಥ ವ್ಯಕ್ತಿ ರಾಹುಲ್ ಗಾಂಧಿ. ಈಗ ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾನ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿಗೆ ಆತನಿಗೆ ಖಚಿತವಾಗಿ ಗೊತ್ತಿದೆ, ನರೇಂದ್ರ ಮೋದಿ ನಂತರ ಇರುವಂಥ ಅತಿ ದೊಡ್ಡದಾದಂಥ ಈ ದೇಶದಲ್ಲಿ ಪವರ್ ಸೆಂಟ್ರು ಅಮಿತ್ ಶಾ. ಅಮಿತ್ ಶಾ ಇದ ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಾವು. ಅದು ತುಂಬ ಚೆನ್ನಾಗಿ ರಾಹುಲ್ ಗಾಂಧಿ ಗೊತ್ತಿದೆ. ಅದು ಕಳೆದ 3 ದಿವಸದಿಂದ ಅವರ ನಡೆಯನ್ನು ನೋಡಿ, ಈ ಬ್ಯಾನರ್ ಏನು ನೋಡ್ತಾ ಇದ್ದೀರಲ್ಲಿ, ಇಲ್ಲಿ ವಿಡಿಯೋ ಇದೆ, ವಿಡಿಯೋ ನೋಡಿ ನೀವು. ಆ ಬ್ಯಾನರ್ನಲ್ಲಿ ಅಮಿತ್ ಶಾ ಲಾಪತಾ ಹೈ ಅಂತ ಇವ್ರು ಹಾಕ್ಕೊಂಡಿದ್ದಾರೆ. ಕಹಾ ಭಾಗ್ಯ ಅಮಿತ್ ಶಾ ಲಾಪತಾ ಹೈ, ಈ ರೀತಿಯ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಅಂದರೆ
ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅಮಿತ್ ಶಾ ಮಧ್ಯೆ ಇರುವಂಥ ಆ ಬಂಧ ಇದೆ ಅದನ್ನು ಬಿಡಿಸ್ಬೇಕು. ಅಮಿತ್ ಶಾನನ್ನು ಇದರಿಂದ ಹೊರಗೆ ಹಾಕಬೇಕು. ಇದು ಚೆಸ್ ಆಟದಲ್ಲಿ ರಾಜನನ್ನು ಚೆಕ್ ಕೊಡಬೇಕು ಅಂತಂದ್ರೆ ಮುಂಚೆ ಮಂತ್ರಿ, ರಾಣಿ, ಕುದುರೆ, ಒಂಟೆ ಎಲ್ಲವನ್ನೂ ಪತನಗೊಳಿಸಿ ರಾಜಗೆ ಚೆಕ್ ಹೇಳಬೇಕು ಅಂತ. ಅಷ್ಟು ಸುಲಭ ಆಗಿದ್ದರೆ ರಾಹುಲ್ ಗಾಂಧಿ 2004ರಿಂದ 2026ವರೆಗೆ 22 ವರ್ಷ ಕಾಯಬೇಕಾಗಿಲ್ಲ ರೀ. ಬೇಕಾದಷ್ಟು ಅವಕಾಶಗಳಿದ್ದು ಪ್ರಯತ್ನ ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಈಗ ಯಾವ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ, ಎಷ್ಟು ಆತ್ಮಸ್ಥೈರ್ಯದಿಂದ ನರೇಂದ್ರ ಮೋದಿ, ಅಮಿತ್ ಶಾ ಬೀಗ್ತಾ ಇದ್ದಾರೆ ಅಂದರೆ, ರಾಹುಲ್ ಗಾಂಧಿ ತನ್ನ ಇಡೀ ಭವಿತವ್ಯದಲ್ಲಿ ಎಂದೂ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಬೇರುಗಳನ್ನು ಗಟ್ಟಿಗೊಳಿಸಿದೆ. ಯಾವುದೋ ಒಂದು ಪ್ರಕರಣ ಆಗಿದೆ. ನಾನು ನಿಮ್ಗೆ ಹೇಳಿದೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಸಚಿನ್ ತೆಂಡೂಲ್ಕರ್ 2 ಆಟದಲ್ಲಿ 0 ಹೊಡೆದ್ಬಿಟ್ರು ಅಂದ ತಕ್ಷಣ ಅಥವಾ 2-3 ಔಟ್ ಆದ ತಕ್ಷಣ ಸಚಿನ್ ತೆಂಡೂಲ್ಕರ್ ಫಾರ್ಮ್ನಲ್ಲಿಲ್ಲ ಅಂತ ತೀರ್ಮಾನ ಮಾಡಲಿಕ್ಕಾಗಲ್ಲ. ಇದು ಕೂಡ ಹಾಗೆ. ಇಲ್ಲೇನಾಗಿದೆ, ಈಗ ಯಾವ ಚರ್ಚಿನ ಫಾದರ್ಗಳು ತಾವು ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ ಪ್ರಕರಣದಲ್ಲಿ ಜೈಲಿಗೆ ಹೋದಂಥ ಪ್ರಕರಣಗಳಿದಾವೋ, ಯಾವ ಕ್ರಿಶ್ಚಿಯನ್ ಫಾದರ್ಗಳು ದುಡ್ಡಿನ ಹೇರಾಪೇರಿ ಮಾಡಿದ್ದಕ್ಕೆ CBI ಇಡಿಯಿಂದ ರೇಡ್ ಮಾಡಿಸ್ಕೊಂಡು ಜೈಲಲ್ಲಿದ್ದಾರೋ ಅವರನ್ನು ಓಲೈಸಲಿಕ್ಕೆ ಈಗ ಈ ರೀತಿಯಾದ ಆಟ ಮಾಡ್ತಾ ಇದ್ದಾರೆ. ಎರಡನೇದು, ಉತ್ತರ ಪ್ರದೇಶದ ಚುನಾವಣೆ ಇದೆ. ಅವಧೇಶ್ ಪ್ರಸಾದನ್ನು ನಿಲ್ಲಿಸಿದ್ದು ಅದೇ ರೀಸನ್ಗೆ. ಅವಧೇಶ್ ಪ್ರಸಾದ್ ಅಯೋಧ್ಯೆ MP, ಈತನನ್ನು ಅಯೋಧ್ಯಕ ರಾಜ ಅಂತ ಕರಿತಾ ಇದ್ರು. 2024 ಚುನಾವಣೆ ಆದಾಗ ಈ ಕಡೆ ಅಖಿಲೇಶ್ ಯಾದವ್, ಈ ಕಡೆ ರಾಹುಲ್ ಗಾಂಧಿ, ಮಧ್ಯದಲ್ಲೇ ಅವಧೇಶ್ ಪ್ರಸಾದ್ ಉತ್ಸವ ಮೂರ್ತಿ. अयोध्या का राजा हमने कैसा छीन लिया अयोध्या को, हमने राम मंदिर को कैसा छीन लिया अंದರು. छीन लियाನೂ ಇಲ್ಲ, ಏನೂ ಇಲ್ಲ. ಇವ್ರನ್ನ ಕೇರ್ ಮಾಡಲಾರ್ದೆ ನರೇಂದ್ರ ಮೋದಿ ಮುಂದೆ ಹೋಗ್ಬಿಟ್ರು. ಒಂದೇ ಒಂದು ದಿವಸ ಕಾಲಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಕಾಲಿಡಲಾರದಂಥ ಸಮಾಜವಾದಿ ಪಾರ್ಟಿಯವರು, ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್, ಒಂದೇ ಒಂದು ದಿವಸ ಆ ಕಡೆ ತಲೆ ಇಟ್ಟು ಮಲಗಲಾರದಂಥ ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿ ಇವತ್ತು ಅವರಿಗೆ ಇದ್ದಕ್ಕಿದ್ದ ಹಾಗೆ ಅಯೋಧ್ಯೆ ರಾಮ ಮಂದಿರದ ದುಡ್ಡಿನ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಕಳಕಳಿ ಬಂದ್ಬಿಟ್ಟಿದೆ. ಜನ ಏನು ಮೂರ್ಖರನ್ರಿ, ಜನ ಸುಮ್ಮನೆ ಇದ್ಬಿಡ್ತಾರೆ. ನೀವು ಹೇಳಿದ ತಕ್ಷಣ ಇಲ್ಲ ನೀವೇ ರಾಮ ಮಂದಿರದ ಸದ್ಭಕ್ತರು, ನೀವೇ ನಮ್ಮ ಹುಂಡಿಯನ್ನು ಕಾಪಾಡಬಲ್ಲಂಥ ಮೋಸ್ಟ್ ಎಫಿಷಿಯಂಟ್ ಸಮರ್ಥರಾದಂಥ ನಾಯಕರು ಅಂತೇಳಿ ಉತ್ತರ ಪ್ರದೇಶದ ಚುನಾವಣೆ ನಿಮ್ಮ ಮಟ್ಟ ಹಾಕಿಬಿಡ್ತಾರೆ. ಎಂಥ ಜೋಕ್ ರೀ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.